ಈ ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಸುಮಾರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 1 ಲೀಟರ್ ಪೆಟ್ರೋಲ್ ಬೆಲೆ 48 ಅಲ್ಲ, ಡೀಸೆಲ್ ಬೆಲೆ 48 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್, ಮನೆ ಬಳಕೆಗೆ ಮಾಡ್ತಕ್ಕಂಥ ಸಿಲಿಂಡರ್ 414 ರೂಪಾಯಿ. ಇವತ್ತು ಎಷ್ಟಾಗಿದೆ ನೀವೇ ಯೋಚನೆ ಮಾಡಿ. ಇವತ್ತು ಇದನ್ನೇ ನಾವು ಅಚ್ಛೇ ದಿನ್ ಅಂತ ಕರೀಬೇಕಾ? ಅಚ್ಛೇ ದಿನ್ ಅಂತ ಕರೀಬೇಕಾ? ಈಗ ಮೊನ್ನೆ 3 ರೂಪಾಯಿಗೂ ಹೆಚ್ಚು ಪೆಟ್ರೋಲು, ಡೀಸೆಲ್, ಗ್ಯಾಸ್ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ಕೊಡ್ತಾ ಇರ್ತಕ್ಕಂಥ ಕಾರಣ ಅಲ್ಲಿ ಯುದ್ಧ ನಡೀತಾ ಇದೆ. ಇದೇ ನರೇಂದ್ರ ಮೋದಿಯವರು ಟ್ರಂಪ್, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಬಾಲ ಹಿಡ್ಕೊಂಡು ಸುತ್ತಾ ಇದ್ರು. ಗುಜರಾತ್ನಲ್ಲಿ ಮತ್ತು ಅಮೆರಿಕಾದಲ್ಲಿ ಈ ಸಾರಿ ಟ್ರಂಪ್ ಸರ್ಕಾರ ಅಂತೇಳಿ ಭಾಷಣ ಮಾಡಿದ್ರು. ಟ್ರಂಪ್ ಸರ್ಕಾರ ಅಂತೇಳಿ ಭಾಷಣ ಮಾಡಿದ್ರು. ಟ್ರಂಪ್ ಸರ್ಕಾರ ಬಂತು. ಇವತ್ತು ಇರಾನ್ ಮೇಲೆ ಯುದ್ಧ ಆಯಿತು. ಅಮೆರಿಕದ ಚಿತಾವಣೆಯಿಂದ ಯುದ್ಧ ನಡೀತು. ಇಸ್ರೇಲ್ ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ಯುದ್ಧ ನಡೀತು. ಏನೆಲ್ಲ ಅನಾಹುತಗಳಾದವು. ಆದರೆ ನರೇಂದ್ರ ಮೋದಿ ಒಂದು ವಿಷಾದನೂ ಕೂಡ ವ್ಯಕ್ತ ಮಾಡಲಿಲ್ಲ. ಇದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಇದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಹಾಗಾದರೆ ಇವ್ರ ಕಾಲದಲ್ಲಿ ಯಾರು ಲಾಭವನ್ನು ಪಡ್ಕೊಂಡ್ರು ಅಂತಂತಂದ್ರೆ ಅದಾನಿ ಮತ್ತು ಅಂಬಾನಿ. ಅದಾನಿಯವರ 2014ರಲ್ಲಿ ಅವರ ಒಟ್ಟು ಆದಾಯ ಇದ್ದದ್ದು 16,500 ಕೋಟಿ. ಇವತ್ತು ಎಷ್ಟಿದೆ ಗೊತ್ತಾ? 8 ಲಕ್ಷ ಕೋಟಿ. 8 ಲಕ್ಷ ಕೋಟಿ. ಹಾಗೆಯೇ ಅಂಬಾನಿನೂ ಕೂಡ ಆರ್ಥಿಕವಾಗಿ ಬೆಳವಣಿಗೆಯನ್ನು ಮಾಡಿದ್ದಾರೆ. ಇವರು ನರೇಂದ್ರ ಮೋದಿಯವರ ಕಾಲದಲ್ಲಿ, ಇವರು ಪ್ರಧಾನಮಂತ್ರಿ ಆದಮೇಲೆ 12 ವರ್ಷಗಳ ಕಾಲದಲ್ಲಿ ಅಂಬಾನಿ, ಅದಾನಿ ಲಾಭ ಮಾಡ್ಕೊಂಡ್ರೆ ಹೊರತು ಸಾಮಾನ್ಯ ಜನರಲ್ಲ, ಮಧ್ಯಮ ವರ್ಗದ ಜನರಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನರೇಂದ್ರ ಮೋದಿಯವರು ಬಹಳ ಜನ ಓಟ್ ಹಾಕಿದ್ರು. ನರೇಂದ್ರ ಮೋದಿ 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 ಅನ್ಕೊಂಡು ಈ ದೇಶದಲ್ಲಿ ಓಟ್ ಹಾಕಿದ್ರು. ಇವತ್ತು ಅವ್ರಿಗೆಲ್ರಿಗೂ ಕೂಡ ಭ್ರಮ ನಿರಸನ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಮೋದಿಯವರು ಹೇಳಿದರು 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಯುವಕರಿಗೆ, ಯುವತಿಯರಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅವರು ಪ್ರತಿ ವರ್ಷ ಅಂದರೆ ಈಗ 12 ವರ್ಷ ಅಧಿಕಾರದಲ್ಲಿದ್ದಾರೆ. ಈ 12 ವರ್ಷದಲ್ಲಿ 24 ಕೋಟಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕಾಗಿತ್ತು. ಆದರೆ ಅವರು 2 ಕೋಟಿ ಉದ್ಯೋಗನೂ ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈ 10 ವರ್ಷದಲ್ಲಿ. ಅದರಿಂದ ಅಚ್ಛೇ ದಿನ ಬರ್ತದೆ ಅಂತ ಹೇಳಿದ್ರಲ್ಲ, ಅದು ಇನ್ನೂ ಕೂಡ
ಜಾರಿಯಾಗದೆ ಉಳಿದಿರ್ತಕ್ಕಂಥ ಭರವಸೆ, ನರೇಂದ್ರ ಮೋದಿಯವರು ಹೇಳಿದಂಥ ಭರವಸೆ. ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣವನ್ನು ತಗೊಬಂದು ಪ್ರತಿಯೊಬ್ಬರಿಗೂ ಕೂಡ ಅವರ ಅಕೌಂಟ್ಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು. ಆದರೆ ಏನು ಮಾಡಲಿಲ್ಲ. ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರು ಎಷ್ಟು ಸಾಲ ಮಾಡಿದ್ದಾರೆ, ಈಗ ನಮ್ಮ ಮೇಲೆ ಸಾಲ ಮಾಡಿದ್ದಾರೆ ಅಂತೇಳಿ JDSನವರು, BJPಯವರು, RSSನವರು ಹೇಳ್ತಾ ಇದ್ದಾರೆ. ಅವರು ಎಷ್ಟು ಸಾಲ ಮಾಡಿದ್ದಾರೆ? ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಒಟ್ಟು ಸಾಲ ದೇಶದ ಮೇಲೆ ಇದ್ದದ್ದು ಸ್ವಾತಂತ್ರ್ಯ ಬಂತವಿಂದ 53,11,000 ಕೋಟಿ. 53,11,000 ಕೋಟಿ. ಇವತ್ತು 220 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ. 220 ಲಕ್ಷ ಕೋಟಿಯನ್ನು ಮಾಡಿದ್ದಾರೆ. ಅದರಿಂದ ಈ ದೇಶವನ್ನು ಆರ್ಥಿಕವಾಗಿ ಹಾಳುಗೆಡವಿ ಹಿಂದೂ ಮುಸ್ಲಿಂ ಮಧ್ಯೆ ಬೆಂಕಿ ಹಚ್ಚಿ ದೇಶವನ್ನು ಇಬ್ಬಾಗ ಮಾಡ್ತಕ್ಕಂಥ ಪ್ರಯತ್ನವನ್ನು, ಸಮಾಜವನ್ನು ಇಬ್ಬಾಗ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ನೆಮ್ಮದಿಯ ಗ್ಯಾರಂಟಿ ಸರ್ಕಾರವನ್ನು ಕೊಟ್ಟರೆ ಅವರು ನೆಮ್ಮದಿಯನ್ನು ಕಿತ್ಕೊಳ್ತಕ್ಕಂಥ ಸರ್ಕಾರವನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಅದರಿಂದ ತಾವೆಲ್ಲ ಯೋಚನೆ ಮಾಡಬೇಕು. ಈ ಬಿಜೆಪಿ ಅಧಿಕಾರದಲ್ಲಿ ಇದ್ದರೆ ಏನಾಗ್ತದೆ ದೇಶ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ, ಬೆಂಬಲ ಎಲ್ಲ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.